ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕಾರು ಸಣ್ಣ ನೀರಾವರಿ ಇಲಾಖೆ ಗುತ್ತಿಗೆದಾರರ ಹಣ ಪಾವತಿಸಲು ವಿಳಂಬ. ಬಡ್ಡಿ ಸಮೇತ 1.34 ಕೋಟಿ ಬಾಕಿ ಬಿಲ್ ಪಾವತಿಸಿದ್ದಕ್ಕೆ ಬೆಳಗಾವಿ ಡಿಸಿ ಕಾರ್ ಸೀಜ್ ಮಾಡಲಾಗಿದೆ. ಬೆಂಗಳೂರು ಹೈಕೋರ್ಟ್ ಆದೇಶದ ಮೇರೆಗೆ ಡಿಸಿ ಸರ್ಕಾರಿ ಕಾರ್ ಸೀಜ್ ಮಾಡಲಾಗಿದೆ. ದೂದಗಂಗಾ ವೇದಗಂಗಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಬ್ಯಾರೇಜ್ ಕಾಮಗಾರಿ ಮಾಡಿದ ಗುತ್ತಿಗೆದಾರ 1993ರಲ್ಲಿ 34 ಲಕ್ಷ ವೆಚ್ಚ ಮಾಡಿ ಕಾಮಗಾರಿ ಪೂರ್ಣಗೊಳಿಸಿದ ಗುತ್ತಿಗೆದಾರ ಹಣ ಪಾವತಿಸಲು ಸಣ್ಣ ನೀರಾವರಿ ಇಲಾಖೆ ವಿಳಂಬ ಮಾಡಿದ್ದಕ್ಕೆ ಕಾಂಟ್ರಾಕ್ಟರ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಬೆಳಗಾವಿ ಗುತ್ತಿಗೆದಾರ ನಾರಾಯಣ್ ಕಾಮತ್ ಎಂಬುವರಿಂದ ಕೋರ್ಟ್ ಮೊರೆಯಾಗಿದೆ. ರಾಜ್ಯ ಸರ್ಕಾರ ಪಾರ್ಟಿ ಮಾಡಿ ನ್ಯಾಯಾಲಯಕ್ಕೆ ಹೋಗಿದ್ದ ನಾರಾಯಣ್ ಕಾಮತ್ ಬಾಕಿ ಬಿಲ್ ನೀಡುವಂತೆ ಬೆಳಗಾವಿ ಜಿಲ್ಲಾ ನ್ಯಾಯಾಲಯ ಜಿಲ್ಲಾಡಳಿತಕ್ಕೆ ಆದೇಶ ರವಾನಿಸಿದ್ದಾರೆ. ಜಿಲ್ಲಾ ನ್ಯಾಯಾಲಯ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದ ಬೆಳಗಾವಿ ಜಿಲ್ಲಾಡಳಿತ ಬೆಳಗಾವಿ ಜಿಲ್ಲಾ ನ್ಯಾಯಾಲಯದ ಆದೇಶ ಎತ್ತಿ ಹಿಡಿದ ಬೆಂಗಳೂರು ಹೈಕೋರ್ಟ್ ಆದೇಶವಾದರೂ ಬಾಕಿ ಬಿಲ್ ಕೊಡದಿದ್ದಕ್ಕೆ ಡಿಸಿ ಕಾರ್ ಸೀಜ್ ಮಾಡಲಾಗಿದೆ. ವಕೀಲ ಓಂ ಪ್ರಕಾಶ್ ಜೋಶಿ ಸಮ್ಮುಖದಲ್ಲಿ ಡಿಸಿ ಕಾರು ಸೀಜ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ನಾರಾಯಣ್ ಕಾಮತ್ ಮರಣ ಹೊಂದಿದ್ದಕ್ಕೆ ಆತನ ಪುತ್ರ ಗಣೇಶ್ಗೆ ಬಡ್ಡಿ ಸಮೇತ 1.34 ಕೋಟಿ ಪರಿಹಾರ ನೀಡುವಂತೆ ಆದೇಶ. ಹೌದಾ? ಅಂದ್ರೆ ಸರ್ ಈಗ ವಸ್ತು ನಿಮಗೆ ಬಿಟ್ಟಿದ್ರು ಸರ್, ಯಾವ್ದಾರು ವಸ್ತು ನೀವು ಕೋರ್ಟ್ನಾಗ ಬರ್ದಿರ್ತೇವೆ. ಕಾರು, JCB, ವೆಹಿಕಲ್, ಅಲ್ಮಿರಾ, ಫರ್ನಿಚರ್ ಎಲ್ಲ ಬರ್ದಿರ್ತೀವಿ. ಅಂದ್ರೆ ಅದು 1 ಕೋಟಿ ರೂಪಾಯಿ ಏನೇನು ಆಸ್ತಿ ಜಪ್ತು ಮಾಡಬಹುದು, 1.5 ಕೋಟಿ ರೂಪಾಯಿ. ಈಗ ನಾನು ಬರೀ ಒಂದು 15 ಲಕ್ಷ ಇಲ್ಲ ಇದನ್ನ ಸ್ಪೆಷಲ್ ಇದು ಬರ್ತಾರೆ. ಇನ್ ಕೇಸ್ ಅವ್ರು ಗಾಡಿ ವಾಪಸ್ ಬೇಕಾದ್ರೆ ಅವ್ರು ದುಡ್ಡು ಕಟ್ಟಿ ಕಟ್ಟಬೇಕು. ದುಡ್ಡು ಕಟ್ಟರು. ಹಾಗೆ ಹೈಕೋರ್ಟ್ ಆದೇಶ ಮಾಡಿದ್ದಾರೆ. ಅರ್ಧ 1 ಲಕ್ಷ ರೂಪಾಯಿ ಮತ್ತೆ ಬಡ್ಡಿ ಅದ್ರ ಬಡ್ಡಿ ವಿತ್ ಬಡ್ಡಿ ಅದ್ರ ಅಷ್ಟೇ. ಅಲ್ಲ ವಿತ್ ಬಡ್ಡಿ 1,31,24,000 ಇಸ್ವಿವರೆಗೆ ಇತ್ತು. 25ನೇ ಇಸ್ವಿವರೆಗೆ ಕಾಂಟ್ರಾಕ್ಟರ್ ಅಂತ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಟೆಂಡರ್ ಮುಖಾಂತರ ಕೆಲಸ ಕೊಟ್ಟಿದ್ರು. ಕೆಲಸ ಕೊಡ್ತಿರ್ತಾರೆ. ಆ ಟೆಂಡರ್ ಮುಖಾಂತರ ಅವ್ರ ಕೆಲಸ. ಗಣೇಶ್ ಕಾಮತ್, ಸ್ವರ್ಗೀಯ ಗಣೇಶ್ ಕಾಮತ್ ಅವರು ಈ ಸ್ಥಿತಿ ಇಲ್ಲ ಅಂದ್ರೆ ವಾರಂಟಿ ಸಣ್ಣ ನೀರಾವರಿ ಇಲಾಖೆಯಿಂದ ದೂದಗಂಗಾ ಹೊಳಿ ಮೇಲೆ ಬ್ಯಾರೇಜ್ ಕಟ್ಟುವ ಕೆಲಸ ಇತ್ತು. ಸಿಮೆಂಟ್ ಕೊಟ್ಟಿಲ್ಲ ಮತ್ತು 3.5 ವರ್ಷ ತಡ ಆಗಿದ್ದು ಕೆಲಸಕ್ಕೆ. 3.5 ವರ್ಷ ತಡ ಆಗಿದೆ ಕಾರಣ ಏನೇನು ಬರ್ತಕ್ಕಂಥ ಕ್ಲೇಮ್ ಅವು ಎಲ್ಲ ಜಪ್ತಿ ಮಾಡಕ್ಕೆ ಬರತ್ತಾರ ಸರ್. ಹಾಗೆ ನೀರು ಸರ್ ಯಾವುದು पूरा बेळगाव जितना भी ಸ್ವಲ್ಪ ಸರ್ 95 ಇಸ್ವಿವರೆಗೆ ಕೆಲಸ ಮಾಡಿದ್ದು 93 ಇಸ್ವಿವರೆಗೆ ಮುಂಚೆ ಬೈಟ್ ತೊಗೊಂಡ್ರ ಸೈಡ್ ಬರುವ ಮತ್ತೆ ಎಲ್ಲಿ ಮತ್ತೆ ಮೈ ಮೇಲೆ ಬಂದಿದ್ದೀನಿ. ಸ್ವಲ್ಪ ಜಪ್ತಿ ಮಾಡತ್ತಾರ.